ರಾತ್ರಿ 12 ಗಂಟೆ ಆಗೈತಿ ಟೈಮು. ಕರೆಕ್ಟಾಗಿ ಇಲ್ಕಲ್ಲಿಂದ ಊಟ ಮಾಡ್ಕೊಂಡು ಬರಾವತ್ತಿದ್ವಿ ನಾವು. ನಮ್ಮ ಅಣ್ಣರದು ಮದುವೆ ಐತೆ ಅಂತೇಳಿ ಶಾಪಿಂಗ್ ಹೋಗಿದ್ವಿ ಅಲ್ಲಿ. ವಾಪಸ್ ಬರೋ ಟೈಮ್ನಾಗ ಇಲ್ಲಿ ತಂಗಡಿಗೆ ನೀಲಮ್ಮನ ಬ್ರಿಡ್ಜಿನ ಬಲ್ಲಿ ಒಂದು ಹುಡುಗಿನ ಹೊಡೆದು ಹಾಕ್ಯಾರ. ಅವ್ರನ್ನ ರೋಡಿಗೆ ಹಾಕಿದ್ರು. ರೋಡಿಗೆ ಹಾಕಿ ಇನ್ನೇನು ಯಾವ್ದಾರ ಗಾಡಿ ಅದ್ರ ಮೇಲೆ ಹಾಚ್ಬಿಟ್ಟಿದ್ರೆ ಕಲಾಸದು ಆಕ್ಸಿಡೆಂಟ್ ಕೇಸ್ ಹಾಕಿತ್ತು. ಕರೆಕ್ಟ್ ನಮ್ಮ ಗಾಡಿ ಬರೋದಕ್ಕೆ ಹುಡುಗಿ ಅಡ್ಡ ಬರೋದಕ್ಕೆ ಸ್ವಲ್ಪ ಕಾರ್ ಹಿಂಗೆ ತೊಗೊಂಡು ಹೊಳ್ಳಿ ಊಟರ್ನ ತೊಗೊಂಡು ಬರೋದ್ರೊಳಗೆ ಬಾಡಿ ಈ ಥರ ರೋಡ್ ಮೇಲೆ ಇತ್ತು. ರೋಡ್ ಮೇಲೆ ಇದ್ದಿದ್ದು ಬಾಡಿ ಹಿಂಗೆ ಒಯ್ದು ಹಿಂಗೆ ತಳಗೆ ಹಾಕ್ಯಾರ. ಇನ್ನೊಂದು ಸ್ವಲ್ಪರಾಗ ಎತ್ತಿ ಹೊಳಿಗೆ ಹಾಕ್ತಿದ್ರು. ಹೊಳಿ ಇಲ್ಲೇ ಐತಿ. ಆ ಜಾಗದಾಗ ಬ್ಲಡ್ ಬಂದೈತಿ. ಕಾಲೆಲ್ಲ ಕೆತ್ತಾವು. ಇವನು ಇಲ್ಲೇ ಹಿಡ್ಕೊಂಡು ಕುಂದರ್ಸಿ ನಾವು. ಯಾರ ಮಗಳು ಏನ್ ಸುದ್ದು ಯಪ್ಪ ಯಾರು ಒಬ್ರು ನಿಂದ್ರಾಕಿಲ್ಲ. ಹುಡುಗಿ ಹಿಂಗ ರೋಡಿಗೆ ಹಾಕ್ಯಾರ. ಎಲ್ಲಾರು ಗಾಡಿ ಕಟ್ ಹೊಡ್ಕೊಂಡು ಹೋಗ್ರ. ಒಬ್ರು ಬಂದು ನಿಂತು ನೋಡಕ್ ತಯಾರಿಲ್ಲ. ಎಂತ ಜನ ಅವ್ನು ಕಟ್ರಿ ಹೇಳ್ತೀನಿ ಕಟ್ರಿ ಅಣ್ಣ ಅಕಸ್ಮಾತ್ ನಾವು ಬಂದಿರ್ಲಿಲ್ಲ ಹೊಳಿಗೆ ಹಾಕ್ತಿದ್ದ ಮಗ ಇವ. ತಡ್ರಿ ಸ್ವಲ್ಪ ತಾಸಿಗೊಂದೊಂದು ಮಾತು ಮಾತಾಡ ನಮಗ್ ಗೊತ್ತಾಗೈತಿ. ಹಿಡ್ದೇವ ಅವ್ನ. ಅವ್ರು ಗಂಡನ ಜೋಡಿ ಜಗಳ ಬ್ಲಡ್ ಗಿಡ್ ಬಂದಿತ್ತು. ನೀ ಕರ್ಕೊಂಡ್ ಬಂದೇಕಿನ ನೀ ಏನಾಗ್ಬೇಕೀಗ? ಕ್ಲಾಸ್ಮೇಟ್ ಪ್ರೈಮರಿ ಕ್ಲಾಸ್ಮೇಟ್. ಈಗ ಆ ಜಾಗದಾಗ ರಗತ್ ಯಾಕೆ ಬರ ಬ್ಲಡ್ ಅಲ್ಲಿ ಬಂತೇಳಿ ನನಗೆ ಬ್ಲಡ್ ಐತಿ ನೋಡ್ರಿ. ಪ್ಲಗ್ ಇಲ್ಲಿ ಕಿತ್ಕೊಂಡು ಹೋಗ್ಯಾರ ಸರ್. ಅದಕ್ಕೆ ನಿಂತನ್ರಿ ಇಲ್ಲಿ ಓಡೋಗವ. ಇಲ್ಲ ನೀನ್ ಹೊಡೆಯಂಗಿಲ್ಲ. ಕರೆಕ್ಟ್ ಆಗಿ ಹೇಳ್ಬಿಡು. ತಕೊಂಡಿ ಫೋಟೋ ಗಿಟ ಎಲ್ಲ ತಕೊಂಡಿ. ನೀ ತಪ್ಪು ಮಾಡಿದ್ರೆ ತಪ್ಪು ಮಾಡಿ ನಾನು ಅಂತ ಒಪ್ಕೋಬೇಕು.